ನಮಸ್ಕಾರ ಎಲ್ಲರಿಗೂ. ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಕ್ವಿಕ್ಕಾಗಿ ಹಾಗೂ ಈಸಿಯಾಗಿ ಮಾಡುವ ಹೋಳಿಗೆ ಸಾಂಬಾರು ಹಾಗೂ ತಿಳಿ ಸಾರಿಗೂ ಇದು ಚೆನ್ನಾಗಿ ಬರುತ್ತೆ. ಈ ಥರದಲ್ಲಿ ಟ್ರೈ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಧನಿಯಾ ಹಾಗೂ ಜೀರಿಗೆ, ಸಾಸಿವೆ, ಕರಿಮೆಣಸು ಹಾಗೂ ಯಾಲಕ್ಕಿ, ಮೆಂತೆಕಾಳು 2 ಟೇಬಲ್ ಸ್ಪೂನ್, ಹೆಸರು ಕಾಳು 1 ಇಂಚು, ಒಣಮೆಣಸಿಕಾಯಿ ಹಾಗೂ ಸಾಸಿವೆ ಬೇಕಾಗುತ್ತೆ. ಒಂದು ಕಡಾಯಿಯನ್ನು ಇಟ್ಟುಕೊಳ್ಳಿ. ಮೊದಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ 1 ಟೇಬಲ್ ಸ್ಪೂನಿನಷ್ಟು ಮೆಂತೆಕಾಳು, 1 ಟೇಬಲ್ ಸ್ಪೂನ್ ಮೆಣಸಿನ ಕಾಳನ್ನು ಹಾಕಿ ಹಾಗೂ 4 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಕೂಡ ಹಾಕಿ 1 ಟೇಬಲ್ ಸ್ಪೂನ್ ಸಾಸಿವೆ ಕೂಡ ಹಾಕಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿರಿ, ಸಣ್ಣ ಉರಿಲೇ ಫ್ರೈ ಮಾಡ್ತಾಯಿರಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಹೆಸರು ಕಾಳು ಹಾಕೋದ್ರಿಂದ ತಿಕ್ನೆಸ್ಸು ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ ಸಾಂಬಾರದು, ತಿಳಿ ಸಾಂಬಾರು ಹಾಗೂ ಹೋಳಿಗೆ ಸಾಂಬಾರಿಗೆ. ಯಾಲಕ್ಕಿಯನ್ನು ಹಾಕಿ 4 ಯಾಲಕ್ಕಿ ಹಾಕಿ, ಅಥವಾ ಯಾಲಕ್ಕಿ ಇಲ್ಲಾಂದರೆ ಯಾಲಕ್ಕಿ ಸಿಪ್ಪೆ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. 1 ಇಂಚು ದಾಲ್ಚಿನ್ನಿ ಚಕ್ಕೆಯನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿರಿ. ಹಾಗೆ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾಯಿರಿ. ಇದಕ್ಕೆ 8 ಟೇಬಲ್ ಸ್ಪೂನಿನಷ್ಟು ಧನಿಯಾ ಕಾಳು, 8 ಟೇಬಲ್ ಸ್ಪೂನ್ ಧನಿಯಾ ಕಾಳು ಹಾಕಿದರೆ ಇದಕ್ಕೆ ಚೆನ್ನಾಗಿ ಬರುತ್ತೆ. ಇದು ಕೂಡ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಕಲರ್ ಸ್ಮೆಲ್ ಚೇಂಜ್ ಆಗಬೇಕು. ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ, ಹಾಗೆ 15 ಒಣಮೆಣಸಿನ್ಕಾಯಿ 15 ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಖಾರ ಬೇಕಂದರೆ ಇನ್ನೊಂದು 2 ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕೂಡ ಹಾಗೆ ಫ್ರೈ ಮಾಡ್ತಾಯಿರಿ, ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಂದ್ರೇ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಮೆಣಸಿನ್ಕಾಯಿ ಕ್ರಿಸ್ಪಿ ಆದರೆ ಡ್ರೈ ಚಿಲ್ಲಿ ಕ್ರಿಸ್ಪಿ ಆಗಿ ಫ್ರೈ ಮಾಡ್ಕೊಳ್ಳಿ. ಆದರೆ ಯಾವ ಮಸಾಲನೂ ಜಾಸ್ತಿ ಹೊತ್ತಿಸಬಾರ್ದು. ಬೇಕಾದಂದರೆ ನಿಮಗೆ ಒಂದೊಂದಾಗಿಯೇ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ, ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಇಂಗನ್ನು ಹಾಕಿ, ಆದರೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಇಂಗನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ, ಆರಲು ಬಿಡಿ. ಇದು ಮಸಾಲ ಚೆನ್ನಾಗಿ ಆರಿದ ಮೇಲೆ ಈ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ಬಿಸಿದ್ದಾಗ ಹಾಕೋಕ್ಕೆ ಹೋಗಬೇಡಿ. ಬಿಸಿದ್ದಾಗ ಹಾಕಿದರೆ ಮೆಣಸಿನ್ಕಾಯಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಲ್ಲ, ಅದಕ್ಕೋಸ್ಕರ ಡ್ರೈ ಆದಮೇಲೆ ಹಾಕಿ. ಇವಾಗ ನೈಸಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಈ ಥರದಲ್ಲಿ ನೈಸ್ ಆಗಬೇಕು, ಇನ್ನೂ ನೈಸಾಗಿ ಇರಬೇಕು, ಚೆನ್ನಾಗಿರುತ್ತೆ ಸಾಂಬಾರಿಗೆ. ತಿಳಿ ಸಾಂಬಾರು ಹಾಗೂ ಹೋಳಿಗೆ ಸಾಂಬಾರಿಗೆ ಸೂಪರಾದ ಸಾಂಬಾರು ಪುಡಿ ಫ್ರೆಂಡ್ಸ್. ನೀವು ಕೂಡ ಈ ಥರದಲ್ಲಿ ಒಂದ್ಸರಿ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.